ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಇವತ್ತು ಒಂದು ಬದ್ನಿಕಾಯಿ ರಸಪಲ್ಯ ಹೆಂಗೆ ಮಾಡೋದು ಅಂತ ನೋಡೋಣ. ಇವಾಗ ಭಾಳ ಈಸಿ ಅದ ಇದು. ಈ ಪಲ್ಯ ಮೊದಲಿಗೆ ಒಂದು ಪಾತ್ರೆ ಒಳಗೆ ನೀರು ಇಟ್ಕೊಂಡ್ಬಿಡ್ತೀನಿ. ಆ ನೀರಿನೊಳಗೆ ಬದ್ನಿಕಾಯಿ ಹೆಚ್ಚು ಹಾಕ್ಕೋಬೇಕಾಗ್ತದೆ. ಆಮೇಲೆ ಇನ್ನೊಂದು ಸಣ್ಣ ಒಂದು ಬಟ್ಟಲೊಳಗೆ ಹುಣಸೆಹಣ್ಣು ನೆನೆ ಹಾಕ್ಕೋತೀನಿ. ಆಮೇಲೆ ನಾ ಇಲ್ಲಿ 4 ಇದು ಬದ್ನಿಕಾಯಿ ತೊಗೊಂಡಿನಿ, ಗುಂಡು ಬದ್ನಿಕಾಯಿನ. ಅವು ಭಾರಿ ಎಳೆವು ಮಸ್ತ್ ಅವ ನೋಡ್ರಿ. ಅದಕ್ಕೆ ಈ ಪಲ್ಯ ಮಾಡೋಣ ಅಂತ ಅನಿಸ್ತು ನನಗೆ. ಇದನ್ನೆಲ್ಲ ಹೆಚ್ಚಿ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡ್ಬಿಡ್ತೀನಿ, ಯಾಕಂದ್ರೆ ಅದು ಜಲ್ದಿ ಕಪ್ಪಾಗಿಬಿಡ್ತದೆ. ಅದಕ್ಕೆ ನಾ ಇಮ್ಮಿಡಿಯೇಟಾಗಿ ಅದನ್ನೆಲ್ಲನೂ ಒಂದು ಪಾತ್ರೆ ಒಳಗೆ ಹಾಕ್ಕೊಂಬಿಡ್ಬೇಕು, ನೀರಿದ್ದ ಪಾತ್ರೆ ಒಳಗೆ ಹಾಕ್ಕೊಂಬಿಡ್ಬೇಕು ಅದನ್ನು. ಆಮೇಲೆ ನಾ ಇಲ್ಲಿ 4 ಬದ್ನಿಕಾಯಿ ತೊಗೊಂಡಿಲ್ಲ, ಅದಕ್ಕೆ ಒಂದು ಮೀಡಿಯಮ್ ಸೈಜಿಂದು ಇದನ್ನು ತೊಗೊಂಡಿನಿ, ಈರುಳ್ಳಿ ತೊಗೊಂಡಿನಿ. ಅದನ್ನು ಅಷ್ಟೇ ನಾವು ಸಣ್ಣದಾಗಿ ಹೆಚ್ಚಿ ಅದನ್ನು ಇದ್ರೊಳಗೆ ನೀರಿನೊಳಗೆ ಹಾಕಿಬಿಡ್ತೀನಿ ನಾನು. ಅಂದ್ರೆ ಎಲ್ಲನೂ ಕಾಕನೂ ಇರ್ತದಲ್ಲ, ಅದ್ರೊಳಗೆ ಸ್ವಲ್ಪ ಉಳ್ಳಾಗಡ್ಡಿ ಈಗ ಸ್ವಲ್ಪ ಹಸಿ ಬರ್ಲಿಕ್ಕತ್ತಾವಲ್ಲ, ಅದಕ್ಕೆ ಅದ್ರೊಳಗೆ ಹಾಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ಕರಿಬೇವು ಅದ್ರ ಜೊತೆಗೆ ಹಾಕ್ಕೊಂಡ್ಬಿಡ್ತೀನಿ. ಈಗ ಇನ್ನೊಂದು ಬಾಣಲಿ ಒಳಗೆ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಟಿದ್ದೆ, ಅದ್ರೊಳಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು, ಈಗ ನಾವು ಇದು ಪಾತ್ರೆ ಒಳಗೇನು ಹೆಚ್ಚಿಟ್ಕೊಂಡಿವಲ್ಲ ಇದನ್ನು ಮತ್ತು ಬದ್ನಿಕಾಯಿನ ಅದ್ರೊಳಗೆ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡು ಚೆಂದಾಗಿ ತಾಳಿಸ್ಕೋಬೇಕಾಗ್ತದೆ ಇದನ್ನು. ಅದಕ್ಕೆ ನಾ ಇಲ್ಲಿ ಏನು ಮಾಡ್ತೀನಿ, ಒಂದು ಫುಲ್ ಎಲ್ಲ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ನಷ್ಟು ಇದು ಹಾಕೋತೀನಿ, ಅರ್ಶಿಣ ಪುಡಿ ಹಾಕೋತೀನಿ. ಅದನ್ನು ಚಮಚ ಸಹಾಯದಿಂದ ಚೆಂದಾಗಿ ಬಾಡಿಸ್ಕೊಂಡ್ಬಿಡ್ತೀನಿ. ಬಾಡಿಸ್ಕೊಂಡು ಒಂದು ಮುಚ್ಚಿಟ್ಬಿಡ್ತೀನಿ. ಒಂದು 10 ನಿಮಿಷ ಅದು ಚೊತ್ನಾಗಿ ಬೆಂದ್ಬಿಡ್ಬೇಕದು. ಆಮೇಲೆ ಪೂರ್ತಿನೂ ಬೇಯೋದು ಬೇಡ ಇದು, ಒಂದು ಅರ್ಧ ಬೆಂದ್ರೆ ಸಾಕಾಗ್ತದೆ. ಅರ್ಧ ಬೇಯಿಸ್ಕೊಂಡ್ಬಿಡ್ಬೇಕು. ಆಮೇಲೆ ನಾವಿಲ್ಲಿ ಹುಣಸೆ ಹಣ್ಣನ್ನು ನಾವು ನೆನೆ ಇಟ್ಕೊಂಡಿದ್ವಲ್ಲ, ಆ ಹುಣಸೆ ಹಣ್ಣನ್ನು ಫುಲ್ ರಸ ತಗೊಂಡ್ಬಿಡ್ತೀನಿ. ಈಗ ಇದನ್ನು ಫುಲ್ ರಸ ತಗೊಂಡು ಈ ಬದ್ನಿಕಾಯಿ ಪಲ್ಯದೊಳಗೆ ಹಾಕ್ಕೊಂಡ್ಬಿಡ್ತೀನಿ ಈಗ ಇದನ್ನು. ಆಮೇಲೆ ನಾವಿಲ್ಲಿ ಹುಣಸೆಹಣ್ಣು ರಸ ಎಷ್ಟು ತಗೊಂಡಿದ್ವಲ್ಲ ಅದರಷ್ಟು ನಾನು ಇಲ್ಲಿ ಬೆಲ್ಲ ತೊಗೋತೀನಿ. ಬೆಲ್ಲ ಹುಣಸೆ ಹಣ್ಣಿಂದ ಘಮ ಹೋಗೋ ತನಕ ಅದನ್ನು ಚೆಂದಾಗಿ ಅದನ್ನು ಮತ್ತೊಂದು ಸಲ ಕುದಿಸ್ಬಿಡ್ತೀನಿ. ಅದ್ರ ಜೊತೆಗೆ ಬದ್ನಿಕಾಯನ್ನು ಚೊತ್ನಾಗಿ ಕುದ್ದು ಬಿಡ್ತದೆ ಅದು. ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಸ್ವಲ್ಪ ಖಾರ ಪುಡಿ, ಅದು ಖಾರ ಪುಡಿ ನೋಡ್ಕೊಂಡು ಹಾಕ್ಕೊಳ್ರಿ ನಿಮ್ಮ ಟೇಸ್ಟಿಗೆ. ಆಮೇಲೆ ನಾ ಇಲ್ಲೇ ಒಂದು ಸ್ವಲ್ಪ ಹುಳಿ ಪುಡಿ ಹಾಕ್ಕೋತೀನಿ, ಒಂದು ಸ್ವಲ್ಪ ಹುಳಿ ಪುಡಿ. ಆಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಶೇಂಗಾ ಪುಡಿ ಹಾಕ್ಕೋತೀನಿ. ಶೇಂಗಾ ಪುಡಿ ಹಾಕ್ಕೊಳ್ಳೋದ್ರಿಂದ ಪಲ್ಯ ಭಾಳ ರುಚಿ ಆಗ್ತದೆ. ಅದಕ್ಕೆ ನಾ ಇಲ್ಲಿ ಹಸಿ ತೆಂಗಿನ ತುರಿ ಅದೇನೂ ಹಾಕಂಗಿಲ್ಲ. ಅದು ನೋಡಿರಿ ಚೆಂದಾಗಿ ಕುದ್ಬಿಡ್ತು ಅಂದ್ರೆ ಎಣ್ಣೆ ಎಲ್ಲ ಮ್ಯಾಲೆ ಒಂದು ಸ್ವಲ್ಪ ಬರ್ಲಿಕ್ಕೆ ಶುರು ಆಗ್ಬಿಡ್ತದೆ. ಈಗ ಇದು ಪಲ್ಯ ರೆಡಿ ಆಗಿದೆ. ಇದು ಚಪಾತಿಗೆ ಬಕ್ರಿಗೆ ಏನದಲ್ಲ ಭಾಳ ಹೇಳಿ ಮಾಡಿಸ್ದಂಗದ. ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡು ಮ್ಯಾಲೆ ಕೊತ್ತಂಬರಿ ಹಾಕಿ ಅಲಂಕರಿಸಿಬಿಟ್ರೆ ಬದ್ನಿಕಾಯಿ ರಸಪಲ್ಯ ರೆಡಿ ಆಗ್ತದೆ. ನೋಡಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.